ನಿಮ್ಮ ಮನೆತನದ ಹೆಸರನ್ನ ಚಿರಸ್ಥಾಯಿಯಾಗಿಸ್ಬೇಕಾ? ಹಂಗಿದ್ರೆ ಈ ವಿಡಿಯೋ ಕೊನೆ ತನಕ ನೋಡ್ರಿ. ಆಮೇಲೆ ಈ ತರದ ಒಳ್ಳೆ ಕಂಟೆಂಟ್ಗಾಗಿ ಅಕೌಂಟ್ ಫಾಲೋ ಮಾಡೋದು ಮರಿಬೇಡ್ರಿ. ಅಣ್ಣತಮ್ಮರಿಲ್ಲದ ಆ ಯಾತನೆ ಕೊರಗು ಒಬ್ಬೊಬ್ಬರ ಮಕ್ಳಿದ್ದವ್ರಿಗೆ ಹೋಗಿ ಕೇಳ್ರಿ, ನಿಮ್ಗೆ ನೀವೆಷ್ಟು ಭಾಗ್ಯವಂತರು ಅನ್ನೋದು ಗೊತ್ತಾಗುತ್ತೆ. ದೂರಾಗ ಬದುಕು ಕಟ್ಕೊಳ್ಳಕ್ ಹೋಗಿ ದೂರ ಆದವ್ರು ಕೆಲವ್ರು ಆದ್ರ ಆಸ್ತಿ ಕಲಹ, ವಾರಗಿತ್ತಿಯರ ವಿರಸ, ಅಹಂ, ಅಸೂಯೆ, ಸ್ವಾರ್ಥಕ್ಕಾಗಿ ಮನೆ ಬೇರೆ ಮಾಡ್ಕೊಂಡು ಹೋದವ್ರು ಕೆಲವರು. ಸಣ್ಣ ಪುಟ್ಟ ವೈಮನಸ್ಸಿಂದ ಶುರುವಾದದ್ದು ಅವ್ರ ಸತ್ರು ನಾನು ನೋಡಕ್ ಹೋಗುದಿಲ್ಲ ಅನ್ನೋ ದ್ವೇಷದ ಮಟ್ಟಕ್ಕೆ ಬಂದಿಲ್ಲತ್ತ. ನಮ್ಮ ಸಿನಿಮಾದವ್ರನ್ನ, ರಾಜಕಾರಣಿಗಳನ್ನ ಆರಾಧಿಸುವ ಭಾರತದಾಗ ಅವರನ್ನು ನೋಡಿ ಅದನ್ನ ನಾವು ಕಲಿಬೇಕು. ಒಬ್ಬ ಅಣ್ಣ ಇಲ್ಲಿ MLA ಆದ್ರೆ ತಮ್ಮನ್ನ MLC ಮಾಡಿ ಇನ್ನೊಬ್ಬ ತಮ್ಮನ್ನ ಮತ್ತೊಂದು ಪಕ್ಷದಿಂದ MP ಮಾಡುವಷ್ಟು ಅವರೆಲ್ಲ ಉದಾರವಾದಿಗಳಾಗಿರುವಾಗ ನಾವು ಹೆಂಗಿರ್ಬೇಕ? ಅಂದಾಜು 70% ಯಶಸ್ವಿ ಸಿನಿಮಾ ಕ್ಷೇತ್ರದವರು ರಾಜಕಾರಣಿಗಳು ಅವಿಭಕ್ತ ಕುಟುಂಬದವರೇ. ಎಲ್ಲೋ ಹುಡುಕಿದ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದನು ನಮ್ಮೊಳಗೆ ಎನ್ನುವ ಕವಿ GS ಶಿವರುದ್ರಪ್ಪನವರ ಕವನ ನಮಗೆ ದಾರಿದೀಪವಾಗಲಿ. ದಯಮಾಡಿ ಈ ಮನಸ್ತಾಪಗಳನ್ನ, ಈ ಬಿರುಕುಗಳನ್ನ ಸರಿ ಮಾಡಿಕೊಳ್ಳುವ ಕಾರ್ಯ ನಿಮ್ಮಿಂದಲೇ, ನಿಮ್ಮ ಮನೆಯಿಂದಲೇ, ನಿಮ್ಮ ಮನಗಳಿಂದಲೇ ಶುರುವಾಗಲಿ. ಯಾಕಂದ್ರೆ ಕರಳು ಬಳ್ಳಿಗೆ ನಾಚಿಗಿಲ್ಲ. ಥ್ಯಾಂಕ್ ಯು.